ಇಲ್ಲಿರೋ ವರ್ಡ್ಸ್ಗಳನ್ನು ಎಲ್ಲವನ್ನು ಒಂದೊಂದು ಸಾರಿ ಓದಿ ಹೇಳ್ತೀನಿ. ಇದೇ ರೀತಿ ಓದಿ ನಿಮಗೆ ನೋಟ್ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಇದು ಒಂದನೇದು ಖ, ಸಿ ಸೇಸ್ ಖ, ಓ ಸೇಸ್ ಆ, ಎ ಸೇಸ್ ಆ, ಪಿ ಸೇಸ್ ಪ, ಟಿ ಸೇಸ್ ಟ. ಆಪ್ ಆಪ್, ಟ ಆಪ್ ಟ್ಯಾಪ್, ಕ ಆಪ್ ಕ್ಯಾಪ್, ಆಟ್ ಆಟ್, ಕ ಆಟ್ ಕ್ಯಾಟ್, ಪ ಆಟ್ ಪ್ಯಾಟ್, ಆಪ್ ಆಪ್ ಆಪ್, ಟ ಆಪ್ ಟಾಪ್, ಪ ಆಪ್ ಪಾಪ್, ಆಟ್ ಆಟ್, ಕ ಆಟ್ ಕಾಟ್, ಪ ಆಟ್ ಪಾಟ್. ಈ ರೀತಿಯಾಗಿ ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಒಂದೊಂದು ವರ್ಡನ್ನು ಇಲ್ಲಿದಾವಲ್ಲ ಈ ರೀತಿಯಾಗಿ ಒಂದೊಂದು ಶಬ್ದನ ಒಂದೊಂದು ಪೇಜ್ ಹಾಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ನಿಮ್ಗೊಂದು ಫೋಟೋನ ಕಳಿಸಿರ್ತೇನೆ. FLN ಇರೋರು ಇದನ್ನು COAPT ಮೊದಲು ಒಂದೊಂದು ಅಕ್ಷರವನ್ನು ಒಂದೊಂದು ಅಕ್ಷರ ಮತ್ತು ಸ್ಪೆಲ್ಲಿಂಗನ್ನು ಹೇಳ್ತಾ ಪ್ರಾಕ್ಟೀಸ್ ಮಾಡಿ, ನಂತರ ಒಂದೊಂದು ವರ್ಡ್ಸ್ನ ಒಂದೊಂದು ಪೇಜನ್ನು ಬರ್ಕೊಂಡು ಬರಬೇಕು. ನಾಳೆ ಎಲ್ಲ ಮಕ್ಕಳು ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು, FLN ಇರೋರು ಎಸ್ಪೆಷಲಿ. ಇನ್ನು ಮುಂದುವರೆದ ಹಂತದ ಮಕ್ಕಳು ಏನಪ್ಪ ಅಂದರೆ ಪಾಠವನ್ನು ಓದಿ, ನಾನು ನಿಮಗೆ ಹೇಳಿದ್ದೆ ಪಾಠವನ್ನು ಓದಿ ಸ್ಪೆಲ್ಲಿಂಗನ್ನು ನೆನಪು ಮಾಡಿಕೊಂಡು ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಓದ್ತಾನೆ ಬರಿತಾ ಹೋಗಬೇಕು. ಇವ್ರದ್ದು ಮುಂದುವರೆದ ಹಂತವ್ರಿಗೆ ಇದು ವರ್ಕ್. FLN ಇರೋ ಮಕ್ಕಳು ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು. ಇದು ಒಂದೇ ಹಂತ COAPT. ನೆಕ್ಸ್ಟ್ ESBI ಅಂತ ಬರುತ್ತೆ. ಒಟ್ಟು ಮುಂದೆ 5 ಹಂತಗಳಿದೆವು. ಒಂದೊಂದು ಹಂತಗಳನ್ನು ಒಂದೊಂದು ವಿಡಿಯೋ ಕಳಿಸ್ತೀನಿ. ಆ ರೀತಿ ಪ್ರಾಕ್ಟೀಸ್ ಮಾಡಿ ನೀವು ನೋಟ್ಬುಕ್ಕಲ್ಲಿ ಬರ್ಕೊಂಬರ್ಬೇಕು. ಓಕೆನಾ?